ನನಗೆ ಸಾಯಂಕಾಲ 3 ಗಂಟೆಗೆ ಫೋನ್ ಬರುತ್ತೆ, ಈ ಥರ ಕಿತ್ತು ಅದನ್ನೆಲ್ಲ ತುಳಿತಿದ್ದಾರೆ ಬ್ಯಾನರ್ನ ಅಂತ ಹೇಳಿದಾಗ, ಅದು ಬ್ಯಾನರ್ ಹಾಕಿದ್ದು ಕೂಡ ನಾನಲ್ಲ, ಅವರು ಮನೆ ವಾರ್ಡಲ್ಲಿ ಏನು 36ನೇ ವಾರ್ಡಲ್ಲಿ ಇದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕ್ಕೊಂಡಿದ್ದಂಥ ಬ್ಯಾನರು. ಅದೇ ನಾನು ಸ್ವಂತ ನನ್ನ ಆಫೀಸಿಂದ ಹಾಕ್ಸಿದಂಥದ್ದು ಕೂಡ ಅಲ್ಲ. ಅಂಥದ್ದು ಏನನ್ನ ಅಬ್ಜೆಕ್ಷನ್ ಇದ್ದರೆ ನಮ್ಗೆ ಹೇಳ್ಬೋದಾಗಿತ್ತು. ಅವರು ದುರುದ್ದೇಶದಿಂದ ಅವತ್ತು ಆ ವಾಲ್ಮೀಕಿ ಅಜ್ಜಂದು ತೆಗಿಬೇಕಂತೇಳಿ ಆ ಬ್ಯಾನರನ್ನು ತೆಗೆಸಿದ್ರು. ತೆಗೆಸಿದ್ಮೇಲೆ ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಲವಾರು ಜನ ಒಂದು 4:15ಗೆ ಒಂದು 200ರಿಂದ 300 ಜನ ಅಲ್ಲೆಲ್ಲ ಅವರು ಯಾರು ಗಂಗಾವತಿ ಶಾಸಕರು ಮತ್ತು ರಾಮುಲು ಅವರು ಅಲ್ಲಿ ಬರ್ತಿದ್ದಾರೆ ಅಂದಾಗ ಇವರು 200-300 ಜನ ಹೋದಾಗೆ ಅಷ್ಟು ದೊಡ್ಡ ವ್ಯಕ್ತಿಗಳು ಒಂದು ಸಣ್ಣ ಬ್ಯಾನರ್ಗೆ ಅಲ್ಲಿ ರೋಡ್ವರೆಗೆ ಬರಬಾರ್ದು, ಅವರೇನೋ ಹುಡುಗರು ಕಳಿಸ್ಬೇಕು, ಇವರೇನೋ ಹುಡುಗರು ಇರ್ತಿದ್ರು, ಮಾತಾಡ್ಕೊತಿದ್ರು. ಈಗ 4:15 ಗಂಟೆಗೆ 5 ಗಂಟೆಗೂ ಸತೀಶ್ ರೆಡ್ಡಿ ಅವರಿಗೆ ಇವರು ಕಲ್ಲನ್ನು ಒಗೆದು, ರಾಮುಲು ಅವರೆಲ್ಲ ಮುಂದೆ ನಿಂತು ಕಲ್ಲನ್ನು ಒಗೆದು ಅವ್ರಿಗೆ ತಲೆ ಹೊಡೆದೋಗುತ್ತೆ. ಅವ್ರನ್ನ ಬೆಂಗಳೂರಿಗೆ ICUಗೆ ಅಡ್ಮಿಟ್ ಆಗ್ತಾರೆ. ಸತೀಶ್ ರೆಡ್ಡಿ ಅವರು ಬೆಂಗಳೂರಿಗೆ ತೊಗೊಂಡೋಗ್ತಾರೆ. ನಾನು ನನ್ನ ಫ್ಯಾಮ್ಲಿ ಜನವರಿ 1 ಇತ್ತು, 31 ಅವೆಲ್ಲ ನನ್ನ ಫ್ಯಾಮ್ಲಿನ ಕರ್ಕೊಂಡು ಬೇರೆ ಕಡೆ ಹೋಗಿದ್ದೆ. ನಾನು ಊರಲ್ಲಿ ಕೂಡ ಇರಲಿಲ್ಲ. ನನಗೆ ಈ ವಿಚಾರ ಗೊತ್ತಾಗಿದ್ದ ತಕ್ಷಣ ನಾನಿಲ್ಲಾಂದರೆ ಇವರು ಹುಡುಗರೆಲ್ಲ ಒಂದು 1000 ಜನ ಸೇರಿಬಿಟ್ಟು ಏನಾಗುತ್ತೋ ಅಂಥೇಳಿ ನಾನು ತರಾತುರಿಯಾಗಿ ನಾನೇ ಗಾಡಿಯನ್ನು ಓಡಿಸ್ಕೊಂಡು, ಡ್ರೈವರ್ ಕೂಡ ಇರಲಿಲ್ಲ, ನಾನೇ ಗಾಡಿ ಓಡಿಸ್ಕೊಂಡು ಒಬ್ಬನೇ ಊರಿಂದ ಬಂದು SP ಸರ್ಕಲ್ ಹತ್ರ ಒಂದು 5000 ಜನ ಹುಡುಗರು, ನಮ್ಮ ಹುಡುಗರೆಲ್ಲ ಸೇರಿದರು. ನಾನು ಬಂದಾಗ ಒಂದು 3000-4000 ಜನ ಸೇರಿದ್ರು. ನಾನು ಬಂದಿದ್ದ ತಕ್ಷಣ ಹುಡುಗರಿಗೆ, ನೋಡಪ್ಪ ಈ ಥರ ಎಲ್ಲ ನಮ್ಮ ಕಾರ್ಯಕ್ರಮ ಐತೆ ಅಂದಾಗ, ಇಲ್ಲಣ್ಣ ಅಲ್ಲಿ ಸ್ಪಾಟ್ಗೆ ಹೋಗಿ ನಿಮಗೆ ತೋರಿಸ್ತೀವಿ, ನಾವೇನಂತ ತಪ್ಪು ಮಾಡಿದ್ದೀವಿ ಅಂತಂದರೆ ನೀವು ನಮ್ಮನ್ನು ಏನಂದರೂ ನಾವು ಅನಿಸ್ಕೊಂತೀವಣ್ಣ, ನಾವು ಏನು ತಪ್ಪು ಮಾಡ್ದಂಗೆ ಹೆಂಗೆ ತೆಗಿತಾರಣ್ಣ, ನೀವು ಒಂದು ಸರಿ ಬಂದು ನೋಡಂದರೆ ನಾವಿನ್ನೂ ಹೋಗೋಕ್ಕಿಲ್ಲ,